ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಹೊಸ ರೀಲ್ಗೆ. ಇವತ್ತಿನ ರೀಲ್ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ತೋಟಕ್ಕೆ ಕಾಂಟ್ ಆಫ್ ಪ್ಲಸ್ ಸ್ಪ್ರೇ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂದರೆ ಇದು ಬಂದು ನಿಮಗೆ ಏಪ್ರಿಲ್ ಮತ್ತು ಮೇ ಟೈಮು. ಸೊ ಈ ಟೈಮಲ್ಲಿ ನೀರು ಹೊಡೆದಿರ್ತೀರ, ಇಲ್ಲ ಮಳೆ ಬಂದಿರುತ್ತೆ, ಸೊ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ. ಜೊತೆಗೆ ನಿಮ್ಗೆ ಏನಾಗುತ್ತೆ, ಕಾಫಿ ಗಿಡದಲ್ಲಿ ಏನಾದರೂ ಚುಕ್ಕಿ ರೋಗ ಅಂದರೆ ಲೀಫ್ ರಸ್ಟ್ ಏನಾದರೂ ಇದ್ದರೆ, ಮುಂಚೆ ಇದ್ದರೆ, ಸೊ ಈ ಟೈಮಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ಏನಕ್ಕೆ ಅಂದರೆ ಮಣ್ಣಲ್ಲಿ ಮಾಯಿಶ್ಚರ್ ಇರೋದ್ರಿಂದ, ಜೊತೆಗೆ ಮೇಲ್ಗಡೆಯಿಂದ ನಿಮಗೆ ಬಿಸಿಲು ಕೂಡ ಬೀಳೋದ್ರಿಂದ, ಸೊ ಜೊತೆಗೆ ನೀರು ಹೊಡೆಯೋದ್ರಿಂದ ಏನಾಗುತ್ತೆ, ಸೊ ಮಣ್ಣಲ್ಲಿ ಮಾಯಿಶ್ಚರ್ ಜಾಸ್ತಿ ಆಗಿ ಹ್ಯೂಮಿಡಿಟಿ ವಾತಾವರಣ ಕ್ರಿಯೇಟ್ ಆಗುತ್ತೆ. ಸೊ ಈ ಥರ ವಾತಾವರಣ ಕ್ರಿಯೇಟ್ ಆದಾಗ ಏನಾಗುತ್ತೆ, ಕಾಫಿ ಗಿಡದಲ್ಲಿ ಚುಕ್ಕಿ ರೋಗ ಏನು ಲೀಫ್ ರಸ್ಟ್ ಇರುತ್ತಲ್ಲ, ಅದು ಬೇಗ ಆ್ಯಕ್ಟಿವೇಟ್ ಆಗುತ್ತೆ. ಹಳೇದೇನಾದ್ರು ಇದ್ದರೆ, ಸೊ ಇಲ್ಲ ಹೊಸ್ದಾಗಿ ಏನಾದ್ರು ಬರುತ್ತೆ ಅಂದರೆ ಸ್ವಲ್ಪ ಲೇಟಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಹೊಸ್ದಾಗಿ ಬರುವಂಥದ್ದರೆ ಅಂದರೆ ತುಂಬ ನೀರು ಹೊಡೆಯೋಕ್ಕೂ ಕೂಡ ಹೋಗಬಾರ್ದು ಇವಾಗ ತೋಟಕ್ಕೆ. ಸೊ ಏನಾದ್ರು ಬಿಸಿಲಿದೆ ಅಂತಂದರೆ, ಅರೇಬಿಕಾಗಿ ಹೇಳ್ತಾ ಇದ್ದೀನಿ, ವೀಕ್ಲಿ ಒನ್ಸ್ ಅಂದರೆ ತುಂಬ ಈಗ ಟೆಂಪ್ರೇಚರ್ ಬಂದು ಅರೌಂಡ್ 36, 35 ಈ ರೇಂಜಲ್ಲಿ ಇರುತ್ತೆ ನಮ್ಮ ಕೊಡಗು, ಚಿಕ್ಕಮಂಗ್ಳೂರು ಏರಿಯಾದಲ್ಲೆಲ್ಲ. ಸೊ ಅವಾಗ ಏನಾಗುತ್ತೆ, ನಿಮಗೆ ಕೆಳಗಡೆ ನೀರು ಹೊಡೆಯೋದ್ರಿಂದ ತೋಟದಲ್ಲಿ ಹ್ಯೂಮಿಡಿಟಿ ಜಾಸ್ತಿಯಾಗಿ ಚುಕ್ಕಿ ರೋಗ ಆ್ಯಕ್ಟಿವೇಟ್ ಆಗೋಕ್ಕೆ ಸ್ವಲ್ಪ ಜಾಸ್ತಿ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ರಿಕಾಷನ್ ಆಗಿ ನೀವೇನು ಮಾಡ್ಕೋಬೇಕು ಅಂದರೆ, ಕಾಂಟ್ ಆಫ್ ಪ್ಲಸ್ ಅಥವಾ ಬೋನಸ್ಸು, ಸೊ ಈ ಥರ ಕಾಫಿ ಬೋರ್ಡಿಂದ ಸಜೆಸ್ಟ್ ಮಾಡಿರ್ತಾರೋ ಟೆಬಿಕೊನಜಾಲ್ ಇರುತ್ತೆ ಅಥವಾ ಹೆಕ್ಸಾಕೊನಜಾಲು, ಸೊ ಇದನ್ನು ಯಾವ್ದಾದ್ರು ಸ್ಪ್ರೇ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನಾವು ಇನ್ನೊಂದು ಏನು ಮಾಡ್ಕೊಳ್ತಿದ್ದೀವಿ ಅಂದರೆ, ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಆ್ಯಡ್ ಮಾಡ್ಕೊಳ್ತಿದ್ದೀವಿ ಕಿಂಗ್ಡಾ ಅವ್ರದ್ದು. ಜೊತೆಗೆ ಇನ್ನೊಂದು ಬಂದು ಸ್ಯಾನ್ವೆಟ್ ಅಂತ ಸಿಲಿಕಾನ್ ಬೇಸ್ಡ್ ಗಮ್ ಅದು. ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ, ನೋಡ್ಬೋದು. ಸೊ ಹಾಕೊಂಡು ನಾವು ಮೇಲ್ಗಡೆ ಕೆಳಗಡೆ ಎರಡಕ್ಕೂ ಸ್ಪ್ರೇ ಮಾಡ್ತಾ ಇದ್ದೀವಿ. ಸೊ ಏನಕ್ಕೆ ಅಂದರೆ ಚುಕ್ಕಿ ರೋಗ ಆ್ಯಕ್ಟಿವೇಟ್ ಆಗೋದು ಕೆಳಗಡೆನೆ. ಸೊ ಈ ಟೈಮಲ್ಲಿ ಒಂಚೂರು ಪ್ರಿಕಾಷನ್ ಆಗಿ ಮೇಲ್ಗಡೆ ಕೆಳಗಡೆ ಎರಡು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನಿಮಗೆ ಚುಕ್ಕಿ ರೋಗ ಅಷ್ಟಾಗಿ ಆ್ಯಕ್ಟಿವೇಟ್ ಆಗೋದಿಲ್ಲ. ಹಾಗಾಗಿ ಇನ್ನೂ ಯಾರು ಮಾಡ್ಕೊಂಡಿಲ್ಲ, ಸೊ ಇದು ಒಳ್ಳೆ ಟೈಮು. ಯಾಕಂದರೆ ಕಾಫಿ ಗಿಡದಲ್ಲಿ ಚಿಗುರು ಕೂಡ ಇರುತ್ತೆ, ಹೊಸ ಚಿಗುರಿಗೆ ಬೇಗ ಅಟ್ಯಾಕ್ ಆಗುತ್ತೆ ಚುಕ್ಕಿ ರೋಗ. ಸೊ ಈ ಟೈಮಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಟ್ಯಾಕ್ ಆಗೋದು ತಡೆಗಟ್ಕೋಬೋದು ಅಂತ ಹೇಳ್ಬೋದು. ಸೊ ಇದಾಗೈತೆ ಇವತ್ತಿನ ಒಂದು ರೀಲು. ಸೊ ಇದೇ ಥರ ರೀಲ್ ಬರ್ತಾ ಇರುತ್ತೆ. ಸೊ ಇನ್ನೂ ಯಾರನ್ನ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ.